ಇಲ್ಲಿ ಬುದ್ಧಿಗೆ ಯಾವ ನನ್ನ ಮಕ್ಕಳು ಬೆಲೆ ಕೊಡೋದಿಲ್ಲ. ಲಂಚ ಲಂಚ ಅದೆಲ್ಲರಿಗೂ ಬೇಕು, ಎಲ್ರಿಗೂ ಸಲ್ಲತ್ತದು. ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ. ನೀವೇ ನಿಮ್ಮ ಮಕ್ಕಳನ್ನ ನಂಬಲಿಲ್ಲ ಅಂದ್ರೆ ಈ ಜಗತ್ ನಂಬಲ್ಲ. ನಿಮಗೆ ಗೊತ್ತಿದೆಯಾ, ಇಂಡಿಯನ್ ಗ್ರ್ಯಾಜುಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 30% ಇದೆ. ಅಂದರೆ 3 in 1 ಗ್ರ್ಯಾಜುಯೇಟ್ ಈಸ್ ಜಾಬ್ಲೆಸ್. ಎಜುಕೇಶನ್ ಸಿಸ್ಟಮ್ ಮೇಲೆ ಅಷ್ಟೇನು ಒಪಿನಿಯನ್ ಇಲ್ಲ, ಅಷ್ಟೇನು ನನಗೆ ನಂಬಿಕೆ ಇಲ್ಲ ಎಜುಕೇಶನ್ ಸಿಸ್ಟಮ್ ಮೇಲೆ. ಶಾಕ್ ಆಗುತ್ತೆ ಅಲ್ವಾ? ಎಸ್ಪೆಷಲಿ ವಿ ಸೇ ಇಂಡಿಯಾ ಇಸ್ ದಿ ಯಂಗೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ನೋಡಿ, ಅವರವರ ಶಕ್ತಿ ಅವರವರ ಯೋಗ್ಯತೆನ ಬೆಳೆಸೋದು ನೀವು ಕೂಡ ಈ ಟೆಸ್ಟ್ ಎಕ್ಸಾಮ್ಗಳಲ್ಲ. ನಮ್ಮ ಯೂತ್ಸ್ ಸ್ಮಾರ್ಟ್, ಕ್ವಾಲಿಫೈಡ್ ಗ್ರ್ಯಾಜುಯೇಟ್ಸ್ ಎಜುಕೇಷನ್ ಸಿಕ್ಕಿಲ್ಲ ಅಂತಲ್ಲ, ಬಟ್ ಅವ್ರು ಸಿಕ್ಕಿರೋ ಎಜುಕೇಷನ್ ಈ ಜಾಬ್ ಮಾರ್ಕೆಟ್ನ ಮ್ಯಾಚ್ ಮಾಡ್ತಿಲ್ಲ. ಇದೆಲ್ಲ ನಿನ್ ಸಿಲೆಬಸ್ ಅಲ್ಲಿ ಇದೆಯಾ? ಬೇಡ್ದಿದ್ದೆಲ್ಲ ತಿಳ್ಕೊಬಾರ್ದು. ಹೋಗೋ ಓದ್ಕೋ ಹೋಗು, ಆವಾಗಲೇ ನೀನ್ ರ್ಯಾಂಕ್ ಬರೋದು. ಡಿಗ್ರಿ ಇದೆ ಬಟ್ ಜಾಬ್ ಇಲ್ಲ, ಗುರಿ ಇದೆ ಬಟ್ ದಾರಿ ಇಲ್ಲ. 18th July 2025 BTech student found in IIT. February 2025 IIT Patna BTech student. April 2025 dental student in Bangalore. Reason? Exam stress. इंडिया तो रेटली वर्ल्ड नंबर 1 ಇದೆ, ಅದರ ಎಸ್ಪೆಷಲಿ ಸ್ಟೂಡೆಂಟ್ಸ್. यहाँ पे कोई नए आइडियाज की बात ही नहीं करता सर, इन्वेंशंस की बात ही नहीं करता. बात करते हैं तो सिर्फ मार्क्स की या फिर यूएसए में नौकरी की. 12 lakh students cleared the NEET exam, but medical seats availability ಇರೋದು just 1,18,000. ಇನ್ಮೇಲೆ ಆಟ ಗೀಟ ಟೂರು ಊರು ಎಲ್ಲ ಕಟ್. ಅದೇ ಟೈಮಲ್ಲಿ ಓದು, 2% ಜಾಸ್ತಿ ಬರುತ್ತೆ. ಎಕ್ಸಾಮ್ಸ್ನಲ್ಲೂ ಕೂಡ ಲೂಪಲ್ಸ್ ತುಂಬ ಇದೆ. ಈ ಆರ್ಟಿಕಲ್ ನೋಡಿ, 2024 ಇಯರ್ ಆಫ್ ಪೇಪರ್ ಲೀಕ್ಸ್. SI ಪೇಪರ್ ಲೀಕ್, ನೀಟ್ UG ಪೇಪರ್ ಲೀಕ್. 2019 65 ಎಕ್ಸಾಮ್ ಪೇಪರ್ ಲೀಕ್ಸ್ ಆಗಿದೆ ಅಕ್ರಾಸ್ 19 states. ಆಲ್ ದಿ CEOs ಆಫ್ ಟಾಪ್ MNC ಕಂಪ್ನೀಸ್ ಪ್ರೌಡ್ಲಿ ಹೇಳ್ತೀವಿ ದೇ ಆರ್ ಇಂಡಿಯನ್ಸ್ ಅಂತ, ಬಟ್ ಒನ್ ಥಿಂಗ್ ಟು ನೋಟಿಸ್, ಅವರೆಲ್ಲರ ಹೈಯರ್ ಎಜುಕೇಷನ್ ಆಗಿರೋದು ಅಬ್ರಾಡ್ನಲ್ಲಿ. ಇಂಡಿಯಾದಲ್ಲಿ ಅಟೆಂಡೆನ್ಸ್ ಇರೋ ವ್ಯಾಲ್ಯೂ ಮಾರ್ಕ್ಸ್ ಇಲ್ಲ. ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಒಳ್ಳೇದೇ, ತೆಗಿಲಿಲ್ಲ ಅಂದ್ರೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ನ ದೂರ ಮಾಡಬೇಡಿ. ಇನ್ ಇಂಡಿಯಾ ಕಾಲೇಜಸ್ನಲ್ಲಿ ಅಟೆಂಡೆನ್ಸ್ ಚೆಕ್ ಮಾಡ್ತಾರೆ ಹೊರತು ನಿಮ್ಮ ನಾಲೆಜ್ ಅಲ್ಲ. ಡಿಗ್ರಿ ಸಿಕ್ಕಿರೋದು ನಿಮ್ಮ ಅಟೆಂಡೆನ್ಸ್ಗೆ, ನಾಟ್ ಫಾರ್ ಯುವರ್ ಸ್ಕಿಲ್ಸ್. ಸೊ ದ ಕ್ವಶನ್ ಈಸ್ ನಾಟ್ ಜಸ್ಟ್ ವೈ ಆರ್ ಗ್ರ್ಯಾಜುಯೇಟ್ಸ್ ಅನ್ಎಂಪ್ಲಾಯ್ಡ್, ದ ಕ್ವಶನ್ ಈಸ್ ವೈ ದ ಸಿಸ್ಟಮ್ ಈಸ್ ಪ್ರೊಡ್ಯೂಸಿಂಗ್ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನಮ್ಮ ಕಾಲದಲ್ಲಿ ಇಟ್ ವಾಸ್ ನಾಟ್ ಲೈಕ್ ದಿಸ್. ಇಂಡಿಯಾದಲ್ಲಿ ಈಗ ಡಿಗ್ರಿ ಅನ್ನೋದು ಜಾಬ್ಗೆ ಟಿಕೆಟ್ ಅಲ್ಲ, ಇಟ್ಸ್ ಲೈಕ್ ಲಾಟ್ರಿ ಟಿಕೆಟ್. ಗ್ರ್ಯಾಜುಯೇಟ್ಸ್ ಅನ್ಎಂಪ್ಲಾಯ್ಬಿಲಿಟಿ ರೇಟ್ 29.1%. ಅದರಲ್ಲೂ ಯೂತ್ಸ್ ಅಂಡರ್ 25 ಅವರ ಅನ್ಎಂಪ್ಲಾಯ್ಬಿಲಿಟಿ ರೇಟ್ ಬಂದು. ಬ್ಯಾಚುಲರ್ಸ್ ಡಿಗ್ರಿ ಇದೆ, ಪೇರೆಂಟ್ಸ್ ಪ್ರೌಡ್, ಬಟ್ ಸ್ಟೂಡೆಂಟ್ಸ್. ಸೊ ಹೌ ಡಿಡ್ ವಿ ರೀಚ್ ಹಿಯರ್? ಈ ಸಿಚುವೇಶನ್ಗೆ ನಾವು ಹೇಗೆ ಲ್ಯಾಂಡ್ ಆದ್ವಿ ಅಂತ ತಿಳ್ಕೊಬೇಕಂದ್ರೆ ವಿ ಶುಡ್ ಗೋ ಬ್ಯಾಕ್ ಇನ್ ದ ಹಿಸ್ಟ್ರಿ. ಇಂದ ಬ್ರಿಟಿಷರು ಬ್ಯಾಟಲ್ ಆಫ್ ಪ್ಲೇಸಿನ್ ಆಗಿರ್ತಾರೆ 1757. ಆಗ ಇಂಡಿಯಾದವ್ರ ಜೊತೆ ಮಾತಾಡೋಕ್ಕೆ ಅವರಿಗೆ ಒಂದು ಲ್ಯಾಂಗ್ವೇಜ್ ಬೇಕಿತ್ತು. ಆ್ಯಂಡ್ ಇನ್ 1835 ದ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಪಾಸ್ ಆಗುತ್ತೆ ಆ್ಯಂಡ್ ಎವ್ರಿಥಿಂಗ್ ಗಾಟ್ ಚೇಂಜ್ಡ್. 7,000+ ಗುರುಕುಲ ಕ್ಲೋಸ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ಗೆ ಲಿಟ್ರೇಚರ್, ಮ್ಯಾಥಮೆಟಿಕ್ಸ್, ಮೆಡಿಸಿನ್, ಆಯುರ್ವೇದ, ಸ್ಯಾನ್ಸ್ಕ್ರಿಟ್ ಈ ಥರ ಲ್ಯಾಂಗ್ವೇಜ್ನ ಕಲಿಸ್ತಾಯಿದ್ರು. ಆಗ ಇಂಡಿಯನ್ ಲಿಟ್ರಸಿ ರೇಟ್ ಬಂದು 97% ಇರುತ್ತೆ. ಈ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಇಂಡಿಯನ್ಸ್ನ ಕ್ಲರ್ಕ್ ಆ್ಯಂಡ್ ಕ್ಯಾಲ್ಕುಲೇಟರ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು, ನಾಟ್ ಎ ಕ್ರಿಯೇಟಿವ್ ಥಿಂಕರ್ಸ್ ಆರ್ ಇನೋವೇಟರ್ಸ್. ಆ್ಯಂಡ್ ಶಾಕಿಂಗ್ ಫ್ಯಾಕ್ಟರ್, ಇವನ್ ಆಫ್ಟರ್ 75+ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನಾವಿನ್ನು ಅದೇ ಲೂಪಲ್ಲೇ ಇದ್ದೀವಿ. ಎಜುಕೇಷನ್ ಸಿಸ್ಟಮ್ ಅನ್ನೋದು ಚೇಂಜ್ ಆಗೇ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಕರಿಕ್ಯುಲಮ್, ಒಂದೇ ಚಾಪ್ಟರ್, ಒಂದೇ ಲೆಸನ್. ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಏನು, ಒಂದು ಕ್ಲಾಸ್ನಲ್ಲಿ 60 ಜನಕ್ಕೆ ಕೂರಿಸ್ತೀವಿ. 60 ಜನಕ್ಕೆ ಒಂದೇ ಪಾಠ ಮಾಡ್ತೀವಿ, ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಒಂದೇ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಇದು ಯಾವ ತರ ಇದೆ, ಒಂದು ಕಾಡ್ ಒಳಗಡೆ ಹೋಗಿ ಒಂದು ಕ್ಲಾಸ್ ರೂಮ್ ನಲ್ಲಿ ಸಿಂಹ, ಹುಲಿ, ಆಮೇಲೆ ಮಂಗ ಏನೇನೆಲ್ಲ ಕೂರಿಸ್ಬಿಟ್ಟು ಅದಕ್ಕೆ ಒಂದೇ ಪಾಠ ಮಾಡ್ತೀನ ಯಾವ ತರ ಆಗ್ತದೆ, ಆ ತರ ಆಗ್ತಾ ಇದೆ. ಬಿಕಾಸ್ ಈಚ್ ಹ್ಯೂಮನ್ ಬೀಯಿಂಗ್ ಇಸ್ ಯುನೀಕ್. ದ್ರೋಣಾಚಾರ್ಯ, ಒನ್ ಆಫ್ ದಿ ಗ್ರೇಟೆಸ್ಟ್ ಟೀಚರ್ ಇನ್ ದಿ ವರ್ಲ್ಡ್. ಅವ್ರನ್ನ ಯಾಕೆ ಗ್ರೇಟೆಸ್ಟ್ ಅಂತ ಕರಿತಿದ್ರು ಅಂದರೆ ಅವರು ಅವರ ಶಿಷ್ಯಂದರ ಸ್ಟ್ರೆಂತ್ ಮತ್ತು ಎಬಿಲಿಟಿ ನೋಡಿ ಅದ್ರ ಪ್ರಕಾರ ಟ್ರೈನ್ ಮಾಡ್ತಾಯಿದ್ರು. ಎಲ್ಲರಿಗೂ ಒಂದೇ ಥರ ಅಲ್ಲ. ಬಟ್ ಇವಾಗ ಕ್ಲಾಸ್ ರೂಮ್ಸಲ್ಲಿ ಥಿಯರಿ ಹೇಳ್ಕೊಡ್ತಾರೆ, ಎಕ್ಸಾಮ್ಸಲ್ಲಿ ನಿಮ್ಮ ಮೆಮೊರಿ ಟೆಸ್ಟ್ ಮಾಡ್ತಾರೆ. ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು. ನಮ್ಮ ಡ್ಯಾಡಿ ಹೇಳಿದ್ರು, ಬುದ್ಧಿ ಇಟ್ಕೊಂಡು ಏನು ಮಾಡ್ತೀಯಾ, ಅದಕ್ಕೆ ವಿದ್ಯಾ ಮಾತ್ರ ಕೇಳ್ಕೊಂಡೆ. ಎಲ್ಲರೂ ಒಂದೇ ಥರ ಇರಲ್ಲ, ನಾಟ್ ಇವನ್ ಅವರ್ ಹ್ಯಾಂಡ್. ನಮ್ಮ ಕೈ ಕೂಡ ಒಂದೇ ಥರ ಇಲ್ಲ, ನಮ್ಮ ಬೆರಳು ಕೂಡ ಒಂದೇ ಥರ ಇಲ್ಲ, ಎಲ್ಲರ DNA ಕೂಡ ಡಿಫ್ರೆಂಟ್ ಇದೆ. ಬಟ್ ಅವರ್ ಎಜುಕೇಷನ್ ಸಿಸ್ಟಮ್ ಇಸ್ ಸೇಮ್ ಫಾರ್ ಎವ್ರಿ ಒನ್. ಇಂಡಿಪೆಂಡೆನ್ಸ್ ಆದಮೇಲೆ ಇಂಡಿಯಾ ಫೋಕಸ್ ಮಾಡಿದ್ದು ಕ್ವಾಂಟಿಟಿ ಓವರ್ ದಿ ಕ್ವಾಲಿಟಿ.
20+ ಇದಂಥ ಇನ್ಸ್ಟಿಟ್ಯೂಟ್ಸ್ ಇವಾಗ 1000+ ಆಗಿದೆ. ಆರ್ ದಿಸ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟೀಸ್ ಆರ್ ಪ್ರೊಡ್ಯೂಸಿಂಗ್ ಜಾಬ್ ಸೀಕರ್ಸ್ ಆರ್ ಜಸ್ಟ್ ಬ್ರಿಟಿಷ್ ಅವ್ರ ಥರ ಕ್ಯಾಲ್ಕುಲೇಟರ್ಸ್? 1991 ಲಿಬರೈಸೇಷನ್ ಆಯಿತು, IT ಬೂಮ್. ಬಟ್ ನಮ್ಮ ಯೂನಿವರ್ಸಿಟೀಸಲ್ಲಿ ಸ್ಟಿಲ್ ದಿ 80s ಸಿಲೆಬಸ್. ಇಂಡಿಯನ್ ಸ್ಕಿಲ್ ರಿಪೋರ್ಟ್ 2025 ಹೇಳುತ್ತೆ 51% ಆಫ್ ದಿ ಗ್ರ್ಯಾಜುಯೇಟ್ಸ್ ಆರ್ ಎಂಪ್ಲಾಯಬಲ್. ಅಂದರೆ ಅರ್ಧ ಸ್ಟೂಡೆಂಟ್ಸ್ ಆರ್ ಅನ್ಎಂಪ್ಲಾಯಬಲ್, ಲಾಯಕ್ಕಿಲ್ಲ ಕೆಲಸ ತೊಳೋಕೆ ಅಂತ. ಆ್ಯಂಡ್ ದೆನ್ ಗೌರ್ಮೆಂಟ್ ಎಕ್ಸಾಮ್ ಕ್ರೇಜ್ 9 lakhs ಇದ್ದಂಥ UPSC ಅಪ್ಲಿಕೇಶನ್ಸ್ ಈಗ 13 lakhsಗೆ ಬಂದಿದೆ, ಅಂದರೆ 1.3 million. ಆ್ಯಂಡ್ ಪೋಸ್ಟ್ ಬಂದು ಅಂದರೆ ಫಾರ್ ಎವ್ರಿ 1000 ಅಪ್ಲಿಕೆಂಟ್ಸ್ ಒಬ್ರಿಗೆ ಮಾತ್ರ ಕೆಲಸ ಸಿಗುತ್ತೆ. 23 lakh ಅಪ್ಲಿಕೇಶನ್ಸ್ ಫಾರ್ 368 ಸೆಕ್ರೆಟರಿಯಲ್ ಪೋಸ್ಟ್. ಶಾಕಿಂಗ್ ಇಸ್ 250 PhD ಹೋಲ್ಡರ್ಸ್ ಕೂಡ ಇದ್ದಾರೆ. ಥಿಂಕ್ PhD ಮಾಡಿರೋರು ಡೇಟಾ ಎಂಟ್ರಿ ಜಾಬ್ಗೆ ಲೈನಲ್ಲಿದ್ದಾರೆ. ಇದು ಜಸ್ಟ್ ಕರ್ನಾಟಕ ಸಿಚುವೇಶನ್ ಅಲ್ಲ. ಬಿಹಾರ್ ಅನ್ಎಂಪ್ಲಾಯಬಿಲಿಟಿ ರೇಟ್ ಬಂದು 83%, ಹೈಯೆಸ್ಟ್ ಇನ್ ದಿ ಇಂಡಿಯಾ. ಇನ್ ಕೇರಳ 47% ಆಫ್ ಫೀಮೇಲ್ ಗ್ರ್ಯಾಜುಯೇಟ್ಸ್ ಆರ್ ಅನ್ಎಂಪ್ಲಾಯ್ಡ್. ಕೈಯಲ್ಲಿ ಒಂದು ಫೋನು, ಅನ್ಲಿಮಿಟೆಡ್ ಡಾಟಾ, ಫ್ಯಾನ್ಸಿ ಬೈಕ್ಗಳು, ಪಕ್ಕದಲ್ಲಿ ಬಾಯ್ ಫ್ರೆಂಡು ಅಥವಾ ಗರ್ಲ್ ಫ್ರೆಂಡ್, ಇವೆಲ್ಲವೂ ಕೂಡ ನಮ್ಮ ಯುವಕರಿಗೆ ಬಹಳ ಈಸಿಯಾಗಿ ಸಿಗ್ತಿದೆ. ಸಿಗದೇ ಇರೋದು ಒಂದೇ ಕೆಲಸ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ರೂರಲ್ ವರ್ಸಸ್ ಅರ್ಬನ್. ಅಂದರೆ ಸಿಟಿಯಲ್ಲಿರುವಂಥ ಕಾಲೇಜಸ್, ಸ್ಕೂಲ್ಸ್, AC ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್, ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ಎಲ್ಲ ಇರುತ್ತೆ. ಬಟ್ ಇನ್ ರೂರಲ್ 12,34,000 ಸ್ಕೂಲ್ಸ್ ಇದ್ದಾವೆ, ಗೌರ್ಮೆಂಟ್ ಸ್ಕೂಲ್ಸ್ ಇಂಡಿಯಾದಲ್ಲಿ. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬೇಸಿಕ್ ಫೆಸಿಲಿಟಿ ಆದಂಥ ಕುಡಿಯೋ ನೀರು ಮತ್ತು ಟಾಯ್ಲೆಟ್ ಫೆಸಿಲಿಟಿ ಕೂಡ ಇರಲ್ಲ. ಇನ್ನೊಂದು ರೀಸನ್ Tier 1 ವರ್ಸಸ್ ಅದರ್ Tier 2 ಆ್ಯಂಡ್ Tier 3 ಕಾಲೇಜಸ್. Tier 1 ಅಂದರೆ IIT, IIMsಲ್ಲಿ ಎಕ್ಸಾಮ್ಸ್ ಮುಗಿಕೋ ಮುಂಚೆನೇ ದೇ ಗೆಟ್ ಪ್ಲೇಸ್ಡ್. ಆ್ಯಂಡ್ ಇನ್ನೊಂದು ರಿಪೋರ್ಟ್ ಪ್ರಕಾರ ದಿಸ್ ಟೈಮ್ 27% ಆಫ್ IIT ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ನಾಟ್ ಗಾಟ್ ಪ್ಲೇಸ್ಡ್. ಸೊ ಜಸ್ಟ್ ಥಿಂಕ್ ಅಬೌಟ್ Tier 2 ಆ್ಯಂಡ್ Tier 3 ಕಾಲೇಜಸ್, ಅಲ್ಲಿನ ಸಿಚುವೇಶನ್ ಹೇಗಿರ್ಬೋದು. ಅದೇ ಸೇಮ್ ಓಲ್ಡ್ ಕರಿಕ್ಯುಲಮ್, ಬ್ರೋಕನ್ ಲ್ಯಾಬ್ಸ್, ಇಂಡಸ್ಟ್ರಿಯಲ್ ವಿಸಿಟ್ ಕೇಳಿದ್ದೀರಾ? 2023ಯಲ್ಲಿ ಪ್ಲೇಸ್ಮೆಂಟ್ ರೇಟ್ 7% ಇನ್ಕ್ರೀಸ್ ಆಯಿತು ಅಂತ ಹೇಳ್ತಾರೆ. ಖುಷಿ ಪಡಬೇಡಿ, 7% ಅಂದರೆ 12,000 ಸ್ಟೂಡೆಂಟ್ಸ್, ಲಕ್ಷ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗ್ತಿದ್ದಾರೆ. 12,000 ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗ್ತಾಯಿದೆ. So the problem in our educational sector, it more and more focus has been on the academic component, on the theoretical component, about doing well in the examinations. ಇಷ್ಟೆಲ್ಲ ಇದ್ಮೇಲೆ ನಾವು ನೆಕ್ಸ್ಟ್ ಏನು ಯೋಚನೆ ಮಾಡ್ತೀವಿ? ಲೆಟ್ಸ್ ಜಾಯ್ನ್ ಫಾರ್ ಕೋಚಿಂಗ್. ಕೋಚಿಂಗ್ ಇಂಡಸ್ಟ್ರಿ ಅನ್ನೋದು ದೊಡ್ಡ ಸ್ಕ್ಯಾಮ್. ಇಂಡಿಯಾದಲ್ಲಿ ಇವಾಗ ಇದು 80,000 crore ಬಿಸ್ನೆಸ್. ಒಂದು ಎಸ್ಟಿಮೇಷನ್ ಪ್ರಕಾರ 2028 ಅಷ್ಟರಲ್ಲಿ ಕೋಚಿಂಗ್ ಇಂಡಸ್ಟ್ರಿ ಅನ್ನೋದು 1,33,000 ಕೋಟಿಯಷ್ಟು ಬಿಸ್ನೆಸ್ ಆಗುತ್ತೆ. ಕೋಟಾ ಗೊತ್ತಿಲ್ಲ ಅಂದರೆ ಇದು ಒಂದು ಪ್ಲೇಸ್. ಏನು ಈ ಕೋಚಿಂಗ್ ಇಂಡಸ್ಟ್ರೀಸ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೋಟಾ ಅನ್ನೋ ಪ್ಲೇಸ್ನಲ್ಲಿ. ಇವಾಗ ಇಂಡಿಯಾದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಕೋಚಿಂಗ್ ಇಂಡಸ್ಟ್ರಿ ಹಬ್. ಅಲ್ಲಿ 20 ಸ್ಟೂಡೆಂಟ್ಸ್ ಗಾಟ್ ಡ್ಯೂ ಟು ಎಕ್ಸಾಮ್ ಪ್ರೆಷರ್. ಈ ರಿಪೋರ್ಟ್ ನೋಡಿ, IC3ನ ರಿಪೋರ್ಟ್ ಪ್ರಕಾರ 13,000 ಸ್ಟೂಡೆಂಟ್ಸ್ ಎವ್ರಿ ಇಯರ್ ಮಾಡ್ಕೊತಾರೆ. ಕರ್ನಾಟಕ ಕೂಡ ಆ ಲಿಸ್ಟಲ್ಲಿದೆ. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿರೋದು ನೋಡಿ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಏನಾದ್ರು ಸೌತ್ ಇಂಡಿಯಾ ಅಂತ ತೊಗೊಂಡ್ರೆ 53% ಆಫ್ 25% ಆಫ್ ಇಂಜಿನಿಯರ್ಸ್ ಅನ್ಎಂಪ್ಲಾಯಬಲ್ ಆಗಿದ್ರು. ಇದಕ್ಕೆ ರೀಸನ್ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದ್ದೀನಿ, ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಜಾಬ್ಗೆ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲಿಸೋ ಬದಲು ಕಾಲೇಜ್ಗಳಲ್ಲಿ ಔಟ್ಡೇಟೆಡ್ ಥಿಯರಿ ಬೇಸ್ಡ್ ಕರಿಕ್ಯುಲಮ್ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಗ್ರ್ಯಾಜುಯೇಟ್ಸ್ ಹೇಳ್ತಾರೆ ನಂಗೆ ಜಾಬ್ ಸಿಗ್ತಾ ಇಲ್ಲ, ವೈ? ನಾನು ಡಿಗ್ರಿ ಮಾಡಿದ್ದು ವೇಸ್ಟಾ? ಎಂಪ್ಲಾಯರ್ಸ್ ಹೇಳ್ತಾರೆ ಸ್ಕಿಲ್ ಇಲ್ಲ, ನಾವೇನು ಹೈರ್ ಮಾಡೋದು? ಕಾಲೇಜಸ್ ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಬಜೆಟ್ ಇಲ್ಲ. ಗೌರ್ಮೆಂಟ್ ಅಪ್ಲೈ ಮಾಡಿ ಕಮಿಟಿ ಮಾಡ್ತೀವಿ, ಆಮೇಲೆ ನೋಡೋಣ ಅನ್ನೋಷ್ಟಲ್ಲ 3-4 years ಆಗೋಗುತ್ತೆ. ಕೋಚಿಂಗ್ ಸೆಂಟರ್ಸ್ ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು. ಬೇಗ ಓದಿ, ಬೇಗ ಪಾಸ್ ಆಗಿ, ಬೇಗ ಕೆಲ್ಸಕ್ಕೆ ಹೋಗಿ, ಬೇಗ ಸತ್ತೋಗ್ಬೇಕೇನ್ರ? ಇದು ಹೇಳ ಅದು ಹೇಳ್ತೀರಿ ಹೆಂಗ್ರಿ ಜೀವನ. ಆ್ಯಂಡ್ ಫೈನಲಿ ನಾವು ಕೇಳೋದು ವೈ ಗ್ರ್ಯಾಜುಯೇಟ್ಸ್ ಆರ್ ಅನ್ಎಂಪ್ಲಾಯ್ಡ್ ಅಂತ. ಬಟ್ ಆ್ಯಕ್ಚುಲಿ ನಾವು ಕೇಳಬೇಕಿರೋದು ವೈ ಇಸ್ ದ ಸಿಸ್ಟಮ್ ಪ್ರೊಡ್ಯೂಸಿಂಗ್ ಆ್ಯನ್ ಅನ್ಎಂಪ್ಲಾಯಬಲ್ ಗ್ರ್ಯಾಜುಯೇಟ್. ನಮ್ಮ ಯೂತ್ಸ್ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಮಾರ್ಕ್ಸ್ ಫುಲ್ ಇರುತ್ತೆ, ಬಟ್ ಜಾಬ್ ಇಲ್ಲ. ಸೊ ಇದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಮೇನ್ ರೀಸನ್ ಬಂದು ನಮ್ಮ ಕರಿಕ್ಯುಲಮ್, ನಮ್ಮ ಸಿಲೆಬಸ್. 90% ಆಫ್ ದಿ ಯೂನಿವರ್ಸಿಟಿ ಕರಿಕ್ಯುಲಮ್ ಆರ್ ಔಟ್ಡೇಟೆಡ್. ಇಂಡಿಯಾ ಪ್ರೊಡ್ಯೂಸ್ ಮಾಡೋ ಇಂಜಿನಿಯರ್ಸ್ 1.5 million ಎವ್ರಿ ಇಯರ್, ಅಂದರೆ 15 ಲಕ್ಷ ಇಂಜಿನಿಯರ್ಸ್ ಎವ್ರಿ ಇಯರ್. ಬಟ್ ಎಂಪ್ಲಾಯಬಿಲಿಟಿ ರೇಟ್ ಬಂದು ಬಿಲೋ 10%. ಇಂಡಿಯಾ ಪ್ರೊಡ್ಯೂಸ್ ಮಾಡೋ ಇಂಜಿನಿಯರ್ಸ್ ಸ್ವಿಟ್ಜರ್ಲ್ಯಾಂಡ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದೆ.
R&Dನಲ್ಲಿ ಸ್ವಿಟ್ಜರ್ಲ್ಯಾಂಡ್ ವರ್ಲ್ಡ್ಗೆ ನಂಬರ್ 1 ಇದ್ದರೆ ಇಂಡಿಯಾ 34th ಪೊಸಿಷನ್. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ರೂಟ್ ಲರ್ನಿಂಗ್, ಅಂದರೆ ಮಗಪ್ ಮಾಡೋದು, ಬಯಾಟ್ ಮಾಡೋದು. 80% ಆಫ್ ಪ್ರಿನ್ಸಿಪಲ್ಸ್ ಹೇಳ್ತಾರೆ ರೂಟ್ ಲರ್ನಿಂಗ್ ಇಸ್ ಕಿಲ್ಲಿಂಗ್ ದಿ ರಿಯಲ್ ಲರ್ನಿಂಗ್. जो हमारा इंडियन एजुकेशन सिस्टम है उसके अंदर क्या होता है, रट्टाबाजी होती है. जो अगर मैं 6 महीने बाद छोड़ो, अगर 6 दिन बाद भी आपसे पूछता हूँ एग्जाम के कि क्या रटा था बताना, उसमें से 2% भी याद नहीं है. ಸ್ಟೂಡೆಂಟ್ಸ್ ಜಸ್ಟ್ ಕಟ್ ಮಾಡ್ತಾರೆ ಡ್ಯೂ ಟು ದಿ ಮಾರ್ಕ್ಸ್. ಫುಲ್ ಗೈಡ್ ಬುಕ್ ಮುಗಿಸ್ದ, ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದ, ಸಾಕು ಮಾರ್ಕ್ಸ್ ಬರುತ್ತೆ. ಆಗ ಮಾಡಿ ನೀವು ಮಾರ್ಕ್ಸ್ ತೊಗೊಬೋದು, ಬಟ್ ಜಾಬ್ ಅಲ್ಲ. ಬಿಕಾಸ್ ಜಾಬ್ಗೆ ಬೇಕಿರೋದು ನಿಮ್ಮ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್ ಅಲ್ಲ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಗೋಡೆ ಮಧ್ಯ ಕೂತು 99% ರ್ಯಾಂಕ್ ಆಫ್ಟರ್ ರ್ಯಾಂಕ್ ಪಡೆದವರಿಗಿಂತ 4 ಜನರ ಮಧ್ಯೆ ಬೆರೆತು ಪ್ರಾಪಂಚಿಕ ಜ್ಞಾನ ಸಂಪಾದನೆ ಮಾಡಿರುವಂತಹ ಒಬ್ಬ ನಾರ್ಮಲ್ ಯಂಗ್ಸ್ಟರ್ ಅನ್ನ ನಾನು ಹುಡುಕ್ತಾ ಇದ್ದೀನಿ. ಅರ್ಥವಾಯ್ತಾ? 85% ಆಫ್ ದ ಸ್ಟೂಡೆಂಟ್ಸ್ ಇರೋದು ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟೀಸ್ನಲ್ಲಿ. ಅಲ್ಲಿ ಜಾಯ್ನ್ ಆಗಿ ಅವ್ರಿಗೆ ಏನು ಸಿಗುತ್ತೆ? 40% ಫ್ಯಾಕಲ್ಟಿ ಶಾರ್ಟೇಜ್, 30:1 ಸ್ಟೂಡೆಂಟ್ ಟೀಚರ್ ರೇಷಿಯೋ, ಅಂದರೆ 30 ಜನಕ್ಕೆ ಒಂದು ಟೀಚರ್. ಬಟ್ ಅದಿರಬೇಕಿರೋದು 15:1, ಅಂದರೆ 15 ಸ್ಟೂಡೆಂಟ್ಸ್ಗೆ ಒಂದು ಟೀಚರ್ ಇರಬೇಕು. ಅದರಲ್ಲಿ ಓನ್ಲಿ 10% ಆಫ್ ಯೂನಿವರ್ಸಿಟೀಸ್ ವಿಲ್ ಬಿ ಹ್ಯಾವಿಂಗ್ ಪ್ರಾಪರ್ ರಿಸರ್ಚ್ ಲ್ಯಾಬ್ಸ್. 32% ಯೂನಿವರ್ಸಿಟಿಲಂತೂ ಪ್ರಾಪರ್ ಡಿಜಿಟಲ್ ಲೈಬ್ರರಿ ಕೂಡ ಇರೋಲ್ಲ. ಆ್ಯಂಡ್ ದ ಬಿಗ್ಗೆಸ್ಟ್ ಇನ್ವಿಸಿಬಲ್ ಪ್ರೆಷರ್ ಅಂದರೆ ಅದು ಸೊಸೈಟಿ ಆ್ಯಂಡ್ ಫ್ಯಾಮಿಲಿ ಪ್ರೆಷರ್. ಶರ್ಮಾಜಿ ಮಗ ನೋಡು IAS, ಇವ್ರ ಮಗ ನೋಡು ಸಾಫ್ಟ್ವೇರ್ ಇಂಜಿನಿಯರ್. ನೀನೇನಾಗಿದೆಯಾ? ನನ್ನ ಮಗನು ಇದ್ದಾನೆ, ನೋಡು ತಿಳ್ಕೊ. Never ask that one, how much your son scored and how much my son scored and compare. Don't do that. ಅಲ್ಲಿಂದ ಸ್ಟೂಡೆಂಟ್ ಪ್ರೆಷರ್ ಸ್ಟಾರ್ಟ್ ಆಗೋದು ಸ್ಕೂಲಿಂದಾನೆ. ಬಿಕಾಸ್ ಸ್ಕೂಲಿಂದನೂ ಕೂಡ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ಗೆ ಬೇಕಿರೋದು ಸ್ಟೂಡೆಂಟಿಂದ ಜಸ್ಟ್ 3 ಥಿಂಗ್ಸ್: ಮಾರ್ಕ್ಸ್ ಆ್ಯಂಡ್ ಮಾರ್ಕ್ಸ್. CME ಸರ್ವೆ ಪ್ರಕಾರ 80% ಆಫ್ ದಿ ಸ್ಟೂಡೆಂಟ್ಸ್ ಅವ್ರ ಕೆರಿಯರ್ನ ಚೂಸ್ ಮಾಡೋದು ಒಂದು ಫ್ಯಾಮಿಲಿ ಪ್ರೆಷರ್ ಆ್ಯಂಡ್ ಸೋಷಿಯಲ್ ಪ್ರೆಸ್ಟೀಜ್. ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಹಾಡ್ತಾರೆ ಅಂತ ಕೋಚಿಂಗ್ ಕೊಡಿಸ್ತೀರಾ. SSLCಗೆ ಬಂದಮೇಲೆ ಎಲ್ಲ ಕಟ್ ಮಾಡಿಬಿಡ್ತೀರಾ. ನೀವೇ ಕನ್ಸು ಹುಟ್ಟಾಕಿ ನೀವೇ ಸಾಯಿಸ್ತೀರಾ. ಇನ್ನೊಂದು ಶಾಕಿಂಗ್ ಸರ್ವೆ ಏನಂದರೆ, ಇಂಡಿಯಾದಲ್ಲಿ 40% ಆಫ್ ದರ್ ಪೇರೆಂಟ್ಸ್ ಅವ್ರ ಮಕ್ಕಳು ಏನಾಗಬೇಕು ಅಂದರೆ ಇಂಜಿನಿಯರ್ ಆರ್ ಶುಡ್ ಬಿ ಇನ್ ಆ್ಯನ್ IT ಫೀಲ್ಡ್. 22% ಆನ್ ಫೈನಾನ್ಸ್, 18% ಆನ್ ಮೆಡಿಸಿನ್. ಯಾರು ಕೂಡ ಅವ್ರ ಮಕ್ಕಳು ಸೌಂಡ್ ಇಂಜಿನಿಯರ್, ಸಿನಿಮಾಟೋಗ್ರಾಫರ್, ಗ್ರಾಫಿಕ್ ಡಿಸೈನರ್, ಬೀ ಕೀಪರ್, ಟೀಚರ್, ಕೊರಿಯೋಗ್ರಾಫರ್ ಆಗಬೇಕು ಅಂತ ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ಅವ್ರಿಗೆ ಕೇಳೋದಿಲ್ಲ. ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅಪ್ಪ ಡ್ಯಾನ್ಸರ್ ಆಗಬೇಕು ಅನ್ಕೊಂಡಿದ್ದೀನಪ್ಪ. ಆಯ್ತು, ಕುಣಿ, ಚೆನ್ನಾಗಿ ಕುಣಿ. ಉದಯ ಟಿವಿನಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವ್ನಿಗೆ ಹೇಳಿ ನಿಂಗೆ ಒಳ್ಳೆ ಅವಕಾಶ ಕೊಡಿಸ್ತೀನಿ. ಯಾರ ಮುಂದೆ ಏನ್ರ ಮಾಡ್ತಿ ಅಂದ್ರೆ ಏನಂತೀಯ? ಪೇ ಅಸೆನ್ಸಿಂಗಿಲ್ಲ, ವಿಡಿಯೋ ಮಾಡ್ತೇನೆ ಅಂತೀನಿ, ಮರ್ಯಾದೆ ಹೋಗ್ತಿದ್ದೆ. ಪೇ ಹಂಗೆಲ್ಲ ಅನ್ಬಾರ್ದು, ಚಾ ಬಿಡಿ ಒಂದು. ಇವತ್ತು ಕೂಡ ಮ್ಯಾಟ್ರಿಮೋನಿನಲ್ಲಿ ಗೌರ್ಮೆಂಟ್ ಜಾಬ್ಸ್ ಓನ್ಲಿ ಅಂತ ಕ್ಯಾಟಗರಿ ಇದೆ. ಮದುವೆ ಆಗೋಕ್ಕೂ ಜಾಬ್ ಕ್ಯಾಟಗರಿ ಬೇಕಾ? ಆ್ಯಂಡ್ ಐ ಡೋಂಟ್ ನೋ ವೈ ಇಂಡಿಯನ್ಸ್ ಆರ್ ಅಬ್ಸೆಸ್ಡ್ ವಿತ್ ಗೌರ್ಮೆಂಟ್ ಜಾಬ್ಸ್. ಇಂಡಿಯಾದಲ್ಲಿರೋ ವರ್ಕ್ಫೋರ್ಸಿಗೆ ಓನ್ಲಿ 3% ಮಾತ್ರ ದೇ ಕ್ಯಾನ್ ಪ್ರೊವೈಡ್ ಗೌರ್ಮೆಂಟ್ ಜಾಬ್ಸ್. ಬಟ್ 80% ಆಫ್ ದಿ ಇಂಡಿಯನ್ಸ್ ವಾಂಟ್ ಗೌರ್ಮೆಂಟ್ ಜಾಬ್ಸ್. ಯಾಕೆ? ಪೆನ್ಷನ್ ಇದೆ, ಬೆನಿಫಿಟ್ಸ್ ಇದೆ, ರೆಸ್ಪೆಕ್ಟ್ ಇದೆ. 86% ಆಫ್ ಪೀಪಲ್ ವ್ಯಾಲ್ಯೂ ಮಾಡೋದು ರಿಟೈರ್ ಲೈಫ್ ಬೆನಿಫಿಟ್ಸ್. ಅದಕ್ಕೋಸ್ಕರ ಅವ್ರ ಕೆರಿಯರ್ನೇ ರಿಸ್ಕ್ ಕೊಡ್ತಾರೆ. ಇಮ್ಯಾಜಿನ್ 5 year ಪ್ರಿಪ್ರೇಷನ್, ಸ್ಟ್ರೆಸ್, ಸ್ಯಾಕ್ರಿಫೈಸ್, ಎವ್ರಿಥಿಂಗ್ ಯು ಹ್ಯಾವ್ ಡನ್. ಬಟ್ ಫೈನಲ್ ಎಕ್ಸಾಮ್ ಆದಮೇಲೆ ರಿಜೆಕ್ಷನ್ ಲೆಟರ್. And one more silent villain is only 47% of the engineering students will get industrial expose in their college. 60% of the faculty ಅಂತೂ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ನ ಡಿಸ್ಕಸ್ ಮಾಡಲ್ಲ ಕ್ಲಾಸ್ ರೂಮ್ಸಲ್ಲಿ. ಥಿಯರಿ ಮಾತ್ರ ಸಾಕಾಗಲ್ಲ. ಸ್ಟೂಡೆಂಟ್ಸ್ ನೀಡ್ ಟು ನೋ ಹೌ ಟು ಅಪ್ಲೈ ಇಟ್ ಇನ್ ಎ ರಿಯಲ್ ವರ್ಲ್ಡ್. ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ಗ್ಯಾಪ್. ಕಾಲೇಜ್ ಮೇನ್ಲಿ ಫೋಕಸ್ ಮಾಡೋದು ಥಿಯರಿ, ಸ್ಕಿಲ್ಸ್ ಮೇಲಲ್ಲ. ಬಟ್ ಇಂಡಸ್ಟ್ರಿಗೆ ಬೇಕಿರೋದು ಸ್ಕಿಲ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್ ಅಲ್ಲ. ಆ್ಯಂಡ್ ಲಾಸ್ಟ್ಲಿ ದ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ಆಫ್ ಇಂಡಿಯನ್ಸ್. ನಮ್ಮ ಸಿಸ್ಟಮಲ್ಲಿ ಹೇಳ್ತಾರೆ ಫೇಲ್ ಆಗಬೇಡಿ, ಟ್ರೈ ಮಾಡಿ ಅಂತ. ಆ್ಯಂಡ್ ಫೈನಲಿ ಸೇಫ್ ಚಾಯ್ಸ್ ಮಾಡು ಅಂತಾರೆ. ನಿಮ್ಮ ಮಕ್ಕಳಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ, ಅವನಿಗೆ ಮ್ಯಾಥ್ಸ್ ಮುಖ್ಯ ಅಲ್ಲ. ಒಬ್ಬ ಆಂಟ್ರಪ್ರೂನರ್ ಇದ್ದಾನೆ, ಅವನಿಗೆ ಇಂಗ್ಲೀಷ್ ಲಿಟ್ರೇಚರ್ ಅವಶ್ಯಕತೆ ಇಲ್ಲ. ಒಬ್ಬಳು ಡಾನ್ಸರ್ ಇದ್ದಾಳೆ, ಅವಳು ಕೆಮಿಸ್ಟ್ರಿ ಬೇಕಾಗಿಲ್ಲ. ನಿಮ್ಮ ಮಕ್ಕಳಲ್ಲಿ ಅಥ್ಲೆಟ್ಸ್ ಇದ್ದಾರೆ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು, ಫಿಸಿಕ್ಸ್ ಅಲ್ಲ. ಇದೇ ಥರ ಪುಣೆಯಲ್ಲಿ ಒಂದು ಹುಡುಗಿ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಅವ್ರ ಮನೆಯಲ್ಲಿ ಬ್ಯಾಂಕಿಂಗ್ PO ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಅಂತ ಫೋರ್ಸ್ ಮಾಡ್ತಾರೆ. ರಿಸಲ್ಟ್, ಇಂಡಿಯಾ ಲಾಸ್ಟ್ ಎ ಸ್ಟಾರ್ಟಪ್, ಶಿ ಲಾಸ್ಟ್ ಅರ್ ಡ್ರೀಮ್ ಆ್ಯಂಡ್ ಶಿ ಈಸ್ ವರ್ಕಿಂಗ್ ಇನ್ ಕಾರ್ಪೊರೇಟ್. ಅವಳಿಗೆ ಅದು ಬೇಕಾಗಿರಲಿಲ್ಲ, ಬಟ್ ಶಿ ಈಸ್ ಫೋರ್ಸ್ ಟು ಡೂ ಇಟ್. ಆ್ಯಂಡ್ ದ ಫಸ್ಟ್ ಥಿಂಗ್ ಟು ಚೇಂಜ್ ಈಸ್ ಯು. ನಮ್ಮ ಎಜುಕೇಷನ್ ಸಿಸ್ಟಮ್ ಸ್ಲೋ ಆಗಿ ಚೇಂಜ್ ಆಗ್ತಿದೆ, ಬಟ್ ನೀವು ಇನ್ಸ್ಟೆಂಟ್ ಆಗಿ ಚೇಂಜ್ ಆಗಬೇಕು. ನಿಮ್ಮ ಪೋರ್ಟ್ಫೋಲಿಯೋ ಡೆವಲಪ್ ಮಾಡ್ಕೊಳ್ಳಿ, ಓಪನ್ ಆನ್ ಅಕೌಂಟ್ ಇನ್ ಗಿಟಬ್, ಪ್ರಾಜೆಕ್ಟ್ಸ್ ಮಾಡಿ, ಇಂಟರ್ನ್ಶಿಪ್ಗೆ ಹೋಗಿ,
ಈವನ್ ಇಫ್ ಅನ್ಪೇಯ್ಡ್ ಆದರೂ ಓಕೆ, ಬಿಕಾಸ್ ಸ್ಕಿಲ್ ಮ್ಯಾಟರ್ಸ್. ಆ್ಯಂಡ್ ನಿಮ್ಮ ರೆಸ್ಯೂಮ್ ಜಸ್ಟ್ ಮಾರ್ಕ್ಸ್ನ ಶೋ ಮಾಡೋದಲ್ಲ, ಅದು ನಿಮ್ಮ ಕೇಪಬಿಲಿಟಿನ ತೋರಿಸ್ಬೇಕು. ಒಂದ್ಸಲಿ ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮ ರೆಸ್ಯೂಮಲ್ಲಿ ಜಸ್ಟ್ ಮಾರ್ಕ್ಸ್ ಇದೆಯಾ ಅವ್ರ ನಿಮ್ಮ ಕೇಪಬಿಲಿಟಿ ಇದೆಯಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ರಿಯಲಿಸ್ಟಿಕ್ ರಿಸರ್ಚ್. ಬ್ಲೈಂಡ್ಲಿ ಯಾವುದೇ ಕೋರ್ಸ್ ತೊಗೊಬೇಡಿ. ಆ ಕೋರ್ಸ್ ತೊಗೊಳಕ್ಕೂ ಮುಂಚೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ, ಆ ಫೀಲ್ಡಲ್ಲಿರೋರನ್ನ ಕೇಳಿ, ಆ ಫೀಲ್ಡ್ನಲ್ಲಿ ಎಷ್ಟು ಜಾಬ್ಸ್ ಇದೆ, ಗ್ರೋತ್ ಇದೆಯಾ, ಆ್ಯಂಡ್ ಮೇನ್ ಥಿಂಗ್ ನಿಮಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ. ಎಲ್ಲರೂ IAS ಆಗೋಕ್ಕಾಗಲ್ಲ, ಎಲ್ಲರೂ ಸಾಫ್ಟ್ವೇರ್ ಡೆವಲಪರ್ ಆಗೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಬಿ ಎ ಪ್ರೊಫೆಷ್ನಲ್. ದ ಥಿಂಗ್ ಈಸ್ ಯು ಶುಡ್ ಥಿಂಕ್ ವೈಸ್ಲಿ. ಕರಿಕ್ಯುಲಮ್ ರೆವಲ್ಯೂಷನ್ NEP 2020 ಪೇಪರಲ್ಲಂತೂ ಸೂಪರ್ ಆಗಿದೆ. ಕಾಲೇಜಸ್ನಲ್ಲಿ AI, ಬ್ಲಾಕ್ ಚೈನ್, ಮೆಷಿನ್ ಲರ್ನಿಂಗ್ ಅಂತ IN ಟೆಕ್ನಾಲಜೀಸ್ ಬಗ್ಗೆ ಟೀಚ್ ಮಾಡ್ತಿದ್ದಾರೆ. ಕೇಳಬೇಕಿರೋ ಕ್ವಶನ್, Tier 1 ಕಾಲೇಜಸಲ್ಲಿ ಮಾತ್ರನಾ ಆರ್ ಇನ್ ದಿ ರೂರಲ್ ಏರಿಯಾ ಆ್ಯಂಡ್ Tier 2, Tier 3 ಕಾಲೇಜಸಲ್ಲಿ ಇದು ನಡೀತಾ ಇದೆಯಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಲರ್ನಿಂಗ್ ಫ್ರಮ್ ದಿ ವರ್ಲ್ಡ್. ಜರ್ಮನಿಯಲ್ಲಿ ವೊಕೇಷನ್ ಟ್ರೈನಿಂಗ್ ಸಿಸ್ಟಮ್ಸ್ ಅಂತ ನಡೆಯುತ್ತೆ. 50% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ ಇಂಡಸ್ಟ್ರೀಸ್ ಆ್ಯಂಡ್ 50% ವಿಲ್ ಬಿ ಇನ್ ಕ್ಲಾಸ್ ಆ್ಯಂಡ್ ಇಟ್ ವಿಲ್ ಬಿ ಶಿಫ್ಟಿಂಗ್. ಈ ಥರ ಒಂದು ರೂಲ್ ಇಂಡಿಯಾದಲ್ಲಿ ಬೇಕು. ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಇದ್ದಾಗಲೇ 250+ ಪ್ರೊಫೆಷನ್ಸ್ಗೆ ಟ್ರೈನ್ ಮಾಡ್ತಾರೆ. ಸೊ ನೋ ವಂಡರ್ ವೈ ದಟ್ ಕಂಟ್ರಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಸ್ ವೆರಿ ಲೆಸ್. ಆ್ಯಂಡ್ ದ ಮೇನ್ ಥಿಂಗ್, ವೇರ್ ಶುಡ್ ದಟ್ ಚೇಂಜ್ ಬಿ ಡನ್? ಎಲ್ಲಿ ಚೇಂಜಸ್ ಮಾಡಬೇಕು? ಎಸ್, NEP 2020 ಪೇಪರಲ್ಲಂತೂ ಚೆನ್ನಾಗಿದೆ, ಬಟ್ Tier 2, Tier 3 ಕಾಲೇಜಸಲ್ಲಿ ಇದು ಅಪ್ಲೈ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕು. ಬಿಕಾಸ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಕಾಲೇಜಸ್ ಆರ್ ಓನ್ಲಿ ನಾಟ್ ಗುಡ್. VTU ಶಟ್ ಡೌನ್ 6 ಕಾಲೇಜಸ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ವಾಸ್ ನಾಟ್ ಗುಡ್. ಆ್ಯಂಡ್ ಕೋಚಿಂಗ್ ಇಂಡಸ್ಟ್ರಿ ಡಾಮಿನೆನ್ಸಿ, ಈ ಡಾಮಿನೆನ್ಸಿನ ರಿಡ್ಯೂಸ್ ಮಾಡಬೇಕು. ರೂರಲ್ ವರ್ಸಸ್ ಅರ್ಬನ್ ಗ್ಯಾಪ್ನ ಕಮ್ಮಿ ಮಾಡಬೇಕು. ದ ಸೇಮ್ ಫೆಸಿಲಿಟೀಸ್ ಏನು ಅರ್ಬನಲ್ಲಿ ಸಿಗ್ತಾ ಇದೆ, ರೂರಲ್ ಕೂಡ ಸಿಗಬೇಕು. Tier 3 ಕಾಲೇಜಸ್ ಅಂತೂ ಇಂಡಸ್ಟ್ರಿಯಿಂದ ಕಂಪ್ಲೀಟ್ಲಿ ಐಸೋಲೇಟ್ ಆಗಿರುತ್ತೆ. ಐಸೋಲೇಟ್ ಅಂದರೆ ಕಾಲೇಜ್ ಆ್ಯಂಡ್ ಇಂಡಸ್ಟ್ರಿ ಎರಡು ಮಧ್ಯೆ ಕಮ್ಯುನಿಕೇಷನ್ ಅವ್ರ ಕನೆಕ್ಷನೇ ಇರಲ್ಲ ಅಂತ. ನಮ್ಮ ಯೂತ್ಸ್ ದೇ ಆರ್ ನಾಟ್ ಲೇಝಿ, ಜಸ್ಟ್ ದೇ ಆರ್ ಲಾಸ್ಟ್ ಇನ್ ದ ಬ್ರೋಕನ್ ಸಿಸ್ಟಮ್. ಆ್ಯಂಡ್ ಈ ಪ್ರಾಬ್ಲಮ್ ಜಸ್ಟ್ ಸ್ಟೂಡೆಂಟ್ಸ್ ಮಾತ್ರ ಅಂತಲ್ಲ, ಈ ಸಿಸ್ಟಮ್, ಈ ಪೇರೆಂಟ್ಸ್, ಈ ಸೊಸೈಟಿ, ಈ ಎಲ್ಲರದ್ದು ಪ್ರಾಬ್ಲಮ್ ಸೇರಿನೇ ಸ್ಟೂಡೆಂಟ್ ಮೇಲೆ ಪ್ರೆಷರ್ ಆಗ್ತಿರೋದು. ಆ್ಯಂಡ್ ದಿಸ್ ಕಾಸಸ್ ದಿ I did not choose this engineering life, sir, and neither did this engineering life choose me. It was shoved down my throat by my teachers while my hands were tied to my back by my friends and my parents watched in silence. ಸೊ ಇದಾಗಿತ್ತು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಎಜುಕೇಷನ್ ಸಿಸ್ಟಮ್ ಮೇಲೆ ನಿಮಗೆ ಅಭಿಪ್ರಾಯ ಏನಿದೆ ಅನ್ನೋದೊಂದು ಕಮೆಂಟ್ ಮಾಡಿ. ಇದು ಒಂದು ಜಸ್ಟ್ ವಿಡಿಯೋ ಅಲ್ಲ, ಈ ಕನ್ಫ್ಯೂಸ್ ಸ್ಟೂಡೆಂಟ್, ಈ ಫ್ರಸ್ಟ್ರೇಟೆಡ್ ಫ್ರೆಷರ್ ಮತ್ತು ಸೈಲೆಂಟ್ ಸ್ಟ್ರಗಲ್ನ ತೋರಿಸೋ ಒಂದು ಪ್ರಯತ್ನ. ನಿಮಗೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಅಟ್ಲೀಸ್ಟ್ ನಿಮ್ಮ 3 ಫ್ರೆಂಡ್ಸ್ಗೆ ಯಾರಾದರೂ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಯುವರಾಜ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.